ಶ್ರೀ ರಾಮಾಭ್ಯ ಸಭಾ ಚಾರಿಟಬಲ್ ಟ್ರಸ್ಟ್ ಶಿವರಾಂಪೇಟೆ ಅದರ ವತಿಯಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ರಾಮೋತ್ಸವ ಹಾಗೂ ಸಂಗೀತೋತ್ಸವವನ್ನು ನೆರವೇರಿಸುತ್ತಿದ್ದೇವೆ. ನಮ್ಮ ರಾಮ ಮಂದಿರವು ಶಿವರಾಂಪೇಟೆಯಲ್ಲಿ ACP ಪೊಲೀಸ್ ಸ್ಟೇಷನ್ ಎದುರುಗಡೆ ಇರತಕ್ಕಂಥ ಮೂಲೆ ರಾಮ ಮಂದಿರ ಅಂತ ಪ್ರಸಿದ್ಧವಾಗಿದೆ. ಇದು 1890ನೇ ಇಸ್ವಿಲಿ ಸ್ಥಾಪನೆಗೊಂಡಿದೆ. ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ ರಾಮೋತ್ಸವ ಹಾಗೂ ಸಂಗೀತೋತ್ಸವಗಳು ನಡ್ಕೊಂಡು ಬಂದಿದೆ. ಇದರಲ್ಲಿ ನಾವು ಕಳೆದ 20-25 ವರ್ಷದಿಂದ ಸಂಗೀತಕ್ಕೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ರಾಜ್ಯದ ಹಾಗೂ ಹೊರ ರಾಜ್ಯದ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ಕರೆದುಕೊಂಡು ಬಂದು ಮೈಸೂರಿನ ಸಂಗೀತ ಪ್ರಿಯರಿಗೆ ಸಂಗೀತವನ್ನು ಆಸ್ವಾದಿಸಲು ಮಾಡಿಕೊಟ್ಟಿರುತ್ತೇವೆ. ನಮ್ಮ ರಾಮ ಮಂದಿರದಲ್ಲಿ ಸ್ಥಳ ಸ್ವಲ್ಪ ಚಿಕ್ಕದಾಗಿದ್ದರಿಂದ ಹತ್ತಿರದಲ್ಲಿರತಕ್ಕಂಥ ಆಲಮ ಛತ್ರ ಕುಂಚಿಕಟರ ಸಂಘ ಅಲ್ಲಿ ಈ ಸಂಗೀತೋತ್ಸವವನ್ನು ಪ್ರತಿ ವರ್ಷ ಈಗ ಕಳೆದ 10 ವರ್ಷಗಳಿಂದ ಏರ್ಪಾಟು ಮಾಡುತ್ತಿದ್ದೇವೆ. ಈ ವರ್ಷ 6-4-25ರಿಂದ 18-4-25ರವರೆಗೆ ಆಲಮ ಛತ್ರದಲ್ಲಿ ಸಂಗೀತ ನಡೀತದೆ. ನಂತರ ಧಾರ್ಮಿಕ ಕಾರ್ಯಕ್ರಮಗಳು 19-20-21 ತನಕ ರಾಮ ಮಂದಿರದಲ್ಲಿ ನಡೆಯುತ್ತೆ. ಅದರ ವಿವರವನ್ನು ನಾವು ನಿಮಗೆ ಕೊಟ್ಟಿರುವ ಇನ್ವಿಟೇಷನಲ್ಲಿ ಕೊಟ್ಟಿದ್ದೇವೆ. ಹಾಗೂ ಉದ್ಘಾಟನಾ ಸಮಾರಂಭಕ್ಕೆ ಮೈಸೂರಿನ ಆಕಾಶವಾಣಿ ಉಪನಿರ್ದೇಶಕರಾದ ಶ್ರೀ SS ಉಮೇಶ್ರವರು ಬರುತ್ತಿದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ದಿವಾಕರ್ ದಾಸ್ SLV ಬುಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ಮಾಲೀಕರು ಬರುತ್ತಿದ್ದಾರೆ. ಉದ್ಘಾಟನೆ 6ನೇ ತಾರೀಕು ಸಾಯಂಕಾಲ 5ವರೆಗೆ ಆಲಮನ ಛತ್ರದಲ್ಲಿ ನಡೆಯುತ್ತೆ. ಇದಲ್ಲದೆ ನಮ್ಮ ರಾಮ ಮಂದಿರದಲ್ಲಿ ಪ್ರತಿ ತಿಂಗಳು ಒಂದು ಸಂಗೀತ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. 2ನೇ ಅಥವಾ 3ನೇ ಶನಿವಾರ ಇದೆಲ್ಲ ಉದಯೋನ್ಮುಖ ಕಲಾವಿದರಿಗೆ ಕೊಡ್ತಾ ಇದ್ದೀವಿ. ಈ ಸಂಗೀತ ಕಾರ್ಯಕ್ರಮಗಳಲ್ಲದೆ ನಮ್ಮ ರಾಮ ಮಂದಿರದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಗಣಪತಿ ಹಬ್ಬ ಆದಮೇಲೆ 21ನೇ ದಿವಸ ಕಳೆದ 10-15 ವರ್ಷದಿಂದ ನಾವು ಸಮಾಜದಲ್ಲಿ ಇರತಕ್ಕಂಥ ವಿಶೇಷ ಚೇತನರಿಗೆ, ವೃದ್ಧಾಶ್ರಮಗಳಿಗೆ ಹಾಗೂ ಬೇಕಾದಂಥ ಸಾಮಗ್ರಿಗಳನ್ನು ನಾವು ದಾನಿಗಳ ಮೂಲಕ ಪಡೆದು ಮಾಡಿಕೊಡುತ್ತಿದ್ದೇವೆ. ಹಾಗೂ ಈ ವರ್ಷ ವಿಶೇಷವಾಗಿ ಇಬ್ಬರಿಗೆ ಕಾರ್ನಿಯಾ ಕಸಿ ಮಾಡಲು ನಮ್ಮ ರಾಮ ಮಂದಿರದ ವತಿಯಿಂದ ಸಹಾಯ ಮಾಡಿದ್ದೇವೆ. ಅದು ಮಕ್ಕಳಿಗೆ ಕೊಟ್ಟಿದ್ದೇವೆ. ಸೊ ಆ ಮಕ್ಕಳಿಗೆ ದೃಷ್ಟಿ ಬಂದಿರತಕ್ಕದ್ದು ನಮ್ಮ ರಾಮ ಮಂದಿರಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿರ್ತದೆ.